ಶ್ವೇತ ಪದ್ಮಕರ ದೇವಂ ತಂ ಸೂರಂ ಪ್ರಣಮಾ ಪ್ರಣಮಾ ಅರಿಯಲಾರದ ಘೋರಸಂ ದೇಹದಾರಿಯ ಮುಳುಗಿದೇನ. ಹೇ ಭಾಸ್ಕರ, ಅರಿಯಲಾರದ ಘೋರಸಂ ದೇಹದಾರಿಯ ಮುಳುಗಿದೇನ. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಲ್ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿನಂದೆನು ಎಂದು ತಾಪಕ್ಕೆ. ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿನಂದೆನು ಎಂದು ನೀಗಿಸೋ ತನಯ ಗೈಯದೆ, ನೀಗಿಸೋ ತನಯ ಗೈಯದೆ ಸಾತಿ ನೀಡೋ ಸಾಮಲ, ಸಾತಿ ನೀಡೋ ಸಾಮಲ. ಅರಿಯಲಾರದ ಘೋರ ಸಂದೇಹ ದೇಹದಾದಿಯು ಮುಳುಗಿದೇನ. ಅರಿಯಲಾರದ ಘೋರ ಸಂದೇಹ ದೇಹದಾದಿಯು ಮುಳುಗಿದೇನ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಯಾರು ಈ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದ? ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ನಿನಗೆ ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಆ ಅರ್ಜುನನ ತಾಯಿ ಕುಂತಿಯೇ? ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ನಿನಗೆ ನಮಸ್ಕರಿಸುವೆನಂತ. ಕರ್ಣ, ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿವಂತನಾಗು ಕರ್ಣ. ಎಂತ ಕೀರ್ತಿನಪ್ಪ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನ ಬಯಕೆ ಫಲಿಸಿತಮ್ಮ. ಬಯಸಿದ ಪುರುಷನವು ಲಭಿಸಿತಮ್ಮ. ಬಹುದಿನ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಹಾಗೆ.
ಮರುಕ್ಷಣವೇ ಜಲಕ್ಕೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸತ್ತಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸತ್ತಂತೆ ಮಗುವಮ್ಮನಾಗ ಏನಂದನ ಹರೇ ಅಮ್ಮ ಮಗುವಮ್ಮನಾಗ ಏನಂದನ ಹರಿ ಬಹುದಿನ ಬಯಕೆ ಫಲಿಸಿತಮ್ಮ ಬಯಸಿದ ದೊರಸನವು ಲಭಿಸಿತಮ್ಮ ಬಹುದಿನ ಬಯಕೆ ಫಲಿಸಿತಮ್ಮ ಏನದು ತಾಯಿ ನಿನ್ನ ಯಾವ ಅಪರಾಧವೂ ಇಲ್ಲ ಮಗನೇ. ಮಾಡಿದ್ದ ಪರಾಧ ಏನದು ತಾಯಿ ಅಚ್ಚನ್ನವೇ ಜೀವವ ಪಾಲಿದೆ ಅಮ್ಮ ಮಗನೆಲ್ಲ ಮಮಕಾರ ಬೇಕಿರುವೆ ತಾಯೇ ಅಮ್ಮ ಮಗನೆಲ್ಲ ಮಮಕಾರ ಬೇಕಿರುವೆ ತಾಯೇ ಮಗನೆಂದ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನ ತಾವಯಕ್ಕೆ ಫಲಿಸಿತಮ್ಮ ಬಯಸಿದ ದರುಸನವು ಲಭಿಸಿತಮ್ಮ ಬಹುದಿನ ತಾವಯಕ್ಕೆ ಫಲಿಸಿತಮ್ಮ 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 ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿವಂತನಾಗು ಕರ್ಣ. ಎಂತ ಕೀರ್ತಿನಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ್ದು ಅಂತ ಅಪರಾಧವಾದರೇನು ತಾಯಿ? ಅಲ್ಲಿರುವ ಜಲಚರಗಳಾದರೂ ಈ ಪಾಪ್ಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ್ದು ಅಂತ ಅಪರಾಧವಾದರೇನು ತಾಯಿ? ಪ್ರಪಂಚವೆಲ್ಲವೂ ಸೂತ ನೀಚ ಈನ ಕುಲದವನು ಎಂದು ಈ ಆಡಿಸುವಾಗ ಅಮ್ಮ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಯ್ತಿತ್ತಲ್ಲಮ್ಮ. ಏಕಮ್ಮ ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿಯು, ದೈವಕ್ಕೆ ಸಮಾನಳು. ಅಮ್ಮ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಮಾ, ಇಷ್ಟು ದಿನ ಮೇಲಾದರೂ ಮಗನೆಂಬ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ,
ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ?
ಬೇಡ ಕರ್ಣ. ಮೊದಲಿನೊಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಎಷ್ಟು ನಿಂದನೆಯನ್ನು ಕೇಳಿದೆಯೋ. ಇದಕ್ಕೆಲ್ಲ ಈ ಪಾಪಿ ತಾಯಿಯ ಕಾರಣ. ಈ ನಿರ್ಭಾಗ್ಯಗಳನ್ನು ಕ್ಷಮಿಸು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡಬೇಡ ತಾಯಿ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿವೆ ಅಂತೆ? ನಿನ್ನ ಈ ಪಾದದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಪುತ್ರಶಾಲಿಗಳು? ಈ ಪಾಪಿಯಾದ ನನಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕಮ್ಮ? ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು. ಈಗಲಾದರೂ ನನ್ನ ಮಾತುಗಳನ್ನು ಕೇಳು. ನಿನ್ನ ಸಹೋದರರೊಡನೆ ಸೇರಿ ಸಂತೋಷದಿಂದ ರಾಜ್ಯಭಾರವನ್ನು ಮಾಡು. ಆ ಕೌರವರನ್ನು ಸೇರಬೇಡ. ಸೌಭಾದ್ರ ದಾನ ಮಾಡು ಕರ್ಣ. ಸೌಭಾದ್ರ ದಾನ ಮಾಡು ಬದಲು. ಅಮ್ಮ, ಇದೊಂದು ಮಾತನ್ನು ಬಿಟ್ಟಿ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲೇ ಭಿಕ್ಷೆಯನ್ನು ಬೇಡುತ್ತಿರುವೆನು. ನಿನ್ನ ಸಹೋದರರಾದ ಪಾಂಡವರಲ್ಲಿ ವೈರವನ್ನು ಕಳೆ ಕರ್ಣ. ನೀನು ವೀರಮಾತೆ, ನೀನೇ ಹಿತಬೋಧವನ್ನು ಹೇಳುತ್ತಾಯಿ. ಪೊರೆದಾತನು ನನ್ನನ್ನು ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನ ತೊರೆಯುವುದು ಧರ್ಮವೇ? ಆತನ ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಚೆಬಿಸದಿರರೆ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರನ ಭಾವನೆಯೇ ನನ್ನಲ್ಲಿರಲಿಲ್ವಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬಿಡಿಸಿದ ಸೊಸೆಯು ಪೋಷಿಸರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ? ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರಗಳ ಪ್ರಾಣಗೇಕಮ್ಮ ಭಯಪಡುವೆ? ಚಿಂತಿಸಬೇಡ ತಾಯಿ, ನಿನ್ನ ಚಿಂತೆಯನ್ನು ಬಿಡು. ಚಿಂತೆಯನ್ನು ಹೇಗೆ ಬಿಡಲಿ ಮಗನೇ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತೆಯನ್ನು ಬಿಟ್ಟು ಹೇಗಿರಲಿ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರಸಿರುವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡಿ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಆತನಲ್ಲಿ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲವೀನನನ್ನ ಕರೆತಂದು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನಾಗಿ ಮಾಡಲಿಲ್ಲವೇ? ಹೌದು ಅಮ್ಮ, ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕಲದಂತೆ ನನ್ನನ್ನು ನಂಬಿ ಆತನು ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನ ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ಸರ್ವದಾ ಆಗಲಾರದು. ನಾನು ಪರಾತ್ಮಕನಾಗಲಾರೆ ತಾಯಿ. ಯುದ್ಧರಂಗದಲ್ಲಿ ನಿನ್ನ ಸಹೋದರರಾದ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ. ಅವರನ್ನಾದರೂ ಉಳಿಸಿಕೊಡು ಕರ್ಣ, ಅವರನ್ನಾದರೂ ಉಳಿಸಿಕೊಡು. ಆಗಬಹುದು ತಾಯಿ. ಅಮ್ಮ, ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ಆ ನನ್ನ ಪರಮವೈರಿಯಾದ ಅರ್ಜುನನ ಮಾತ್ರ ಉಳಿಸುತ್ತಾರೆ. ಆ ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ಅಮ್ಮ,
ಅರ್ಜುನನೊಡನೆ ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನೀನೇನು ಬಲ್ಲೆ ತಾಯಿ? ಆತನಲ್ಲಿ ನನ್ನಲ್ಲಿರುವ ವಿಶ್ವಾಸವನ್ನು ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು. ಅಮ್ಮ, ನಿನಗೈವರು ಮಕ್ಕಳು ಉಳಿದೇ ಉಳುವರು. ಹೋಗಲಿ ಬಿಡು ಮಗನೇ, ಇನ್ನು ಹೆಚ್ಚಿಗೆ ತೊಂದರೆ ನೀಡಲಾರೆ. ಎಷ್ಟಿದ್ದವರು ಇಲ್ಲಿ ಆದರೂ ಬದುಕಿಕೊಳ್ಳ. ಈ ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಡೆಯದಾಗಿ ನನ್ನ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡಬೇಕ ಕರ್ಣ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಲಾರದ ಕಡು ಪಾಪಿ ಎಂದು ಭಾವಿಸಿದೆಯ ತಾಯಿ? ಎತ್ತ ಕರುಳಿನ ಬಾಧೆಯನ್ನು ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ಬಿಡನಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೇ, ಈಗೋ ಕೊಡುವೆನು ಬಾಧೆಯನು, ಬಿಡು ಚಿಂತೆಯನು ಜನನೇ. ನಾಳಿನ ಯುದ್ಧರಂಗದಲ್ಲಿ ನಾನು ನಾಳಿನ ಯುದ್ಧರಂಗದಲ್ಲಿ ನಾನು ಶ್ರೀಕೃಷ್ಣ ಏನೆಂದು ಹೇಳಲಿ? ನಾಳಿನ ಯುದ್ಧರಂಗದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಈಗಲೇನು ಕೆಟ್ಟೆ? ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು
ಪುನಃ ತುಡಬೇಡವೆಂದು ವಾಗ್ದಾನ ಪಡೆದಿರುವಳು. ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರಸ್ ಇರವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡಿ ಮಡಿವೆನು. ಅಮ್ಮ, ಸಂದೇಗವ ಬಿಡು ಅಮ್ಮ, ಸಂದೇಗವ ಬಿಡು ಅಮ್ಮ, ಈ ಕರುಣನ ಭಾಷೆಯ ಕೇಳಮ್ಮ, ಸಂದೇಗವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮುಗಿಲೆ ಇಳಿದಿ ಬರಲೇ, ಈ ಭೂಮಿಯ ಬಿರಿದು ನಿಲ್ಲಲೇ. ಅಮ್ಮ, ಮುಗಿಲೆ ಇಳಿದಿ ಬರಲೇ, ಈ ಭೂಮಿಯ ಬಿರಿದು ನಿಲ್ಲಲೇ. ನಾಣೆ ತಪ್ಪೆನಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಅಮ್ಮ, ಶ್ರೀಕೃಷ್ಣನ ಪರಮಾತ್ಮನ ಕುಟಿಲ ಉಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆಂದು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಹೀಗೆ ಸ್ವಲ್ಪ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಹೌದು ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಪ್ರಾರ್ಥಿಸುವೆನು. ಹೇಳು ಮಗನೇ, ಅದೇನೆಂದು ಹೇಳು. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂದು ಯಾರೊಡನೆ ಹೇಳಬೇಡ ತಾಯಿ. ಎಂತಹ ಮಾತನಾಡುತ್ತಿರುವೆ. ದೈವ ವಸಾತ್, ಈ ಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಹತನಾದರೆ ಸತ್ಯ ಸಂದನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಅಯ್ಯೋ, ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲು ಅಮ್ಮ. ಬಗೆಯೊಳು ನಂದು ಕಣ್ಣೀರು ಅಮ್ಮ.
ಬಗೆ ಬಗೆಗಳು ನೋಡು ಕಣ್ಣೀರದರದು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಪ್ರಪಂಚದಲ್ಲಿ ದೈವಾಂಬಲ ಇಲ್ಲದವನು ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ಎಷ್ಟೊಂದು ಹಗಣ್ಯವಾಗಿತ್ತು. ನಾನೀಗಲೇ ಇದ್ದ ಭೂಮಿಗೆ ಹೋಗುವೆನು. ಪೌರಸ ಇರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡಿ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಹೇ ವಿಧಿ, ಲೋಕ ಸುಖ ಯಾ ಕುಲ ಮಾಯಾ ಜೀವ ಲೋಕ ಸುಖ ಯಾ ಕುಲ ಮಾಯಾ ಜೀವ ಹರೆಯವನೊಳಿಸಿ ಜರೆಯವರಿಸಿ ಹರೆಯವನೊಳಿಸಿ ಜರೆಯವರಿಸಿ ಮರಣವ ಹೊಂದುವ ಮರಣವ ಹೊಂದುವ ಲೋಕ ಸುಖ ಯಾ ಕುಲ ಮಾಯಾ ಜೀವ ಮಾನವ ಜೀವನದ ಭಾವನೆಯ ಮೂಲವನರಿತು ಪರಿಹರಿಸೆ ಮಾನವ ಜೀವನದ ಭಾವನೆಯ ಮೂಲವನರಿತು ಪರಿಹರಿಸೆ ಜ್ಞಾನವಿಧಾನ ಒಂದೇ ಕದನ ಜ್ಞಾನವಿಧಾನ ಒಂದೇ ಕದನ ಜ್ಞಾನ ಭರಣ ಭವ ಭಯ ಹರಣ ಜ್ಞಾನವಿಧಾನ ಒಂದೇ ಕದನ ಜ್ಞಾನ ಭರಣ ಭವ ಭಯ ಹರಣ ರೋಗವು ದೇಗದ ಭೋಗ ಫಲ
ಯೋಗಿಯ ತಾಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಭೀಮಸೇನ, 10 ದಿನಗಳ ತರುವಾಯ ಭೀಷ್ಮನು ಹತನಾದನು. ಇನ್ನೇನು ಉದಯ ಸೂರ್ಯನು ಲಭಿಸಿತೆಂದು ಅಂದುಕೊಂಡನು. ಆದರೆ ಆ ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ನೋಡಿ ನಮಗೆ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧೋರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದೆನು. ಭೀಮಸೇನ, ಕೃಷ್ಣಾರ್ಜುನನು ಇಲ್ಲಿದ್ದರೆ ಅರ್ಜುನನು ವ್ಯೂಹ ಭೇದವನ್ನು ಚೆನ್ನಾಗಿ ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕೋಶದಲ್ಲಿ ಸಂಸತ್ತರೊಡನೆ ಕಾದಾಡುತ್ತಿರುವರು. ಆದಷ್ಟು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಏನು ಮಾಡುವುದು ಸಹೋದರ? ಅಗ್ರಜ, ಜಾಗೃತಿಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಎಂಥ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಗದ ಇರುವಾಗ, ನನ್ನ ಕೈಯಲ್ಲಿ ಖಡ್ಗ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿತ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗಿರುವ ಅಂತಹ ಆಪತ್ತೇನು ತಂದೆ? ಅಭಿಮನ್ಯು, ದ್ರೋಣನ ವ್ಯೂಹ ಭೇದವನ್ನು ನಮಗೆ ಭೇದಿಸಲು ಸಾಧ್ಯವಿಲ್ಲ. ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ದೊಡ್ಡಪ್ಪ, ಚಿಂತೆಯನ ತಡವ ಮಾಡದನಿಗೆ ಕೊಡಲಿ ದೊಡ್ಡಪ್ಪ. ಚಿಂತೆಯನ ತಡವ ಮಾಡದನಿಗೆ ಕೊಡಲಿ ಅಭಯ. ಹಿಡಿದು ದ್ರೋಣನ ಚಕ್ರಯು ಹರಿದು ವೈರಿಗಳ ಚಿರಗಳನ್ನೆಲ್ಲ ಕಡಿದು ದ್ರೋಣನ ಚಕ್ರಯು ಅದ ಕಡಿದು ವೈರಿಗಳ ಚಿರಗಳನ್ನೆಲ್ಲ ಹೊಡೆದೊಳಗೆ ಕೆಳಕಿಡ ಹೊಡೆದೊಳಗೆ ಕೆಳಕಿದರೆ ಕರುಳುಗಳ ಬಗೆದರು. ಬಿಡ ಚಿಂತೆಯನ ತಡವ ಮಾಡಲಿಗೆ ಕೊಡಿರಿ ಅಭಯ. ಅಡ್ಡಪ್ಪ, ಅಂದ ಪಾತನ ದಯವೊಂದಿರಲಿ, ಇಂದಿರೇಶರೇ ತಾನೇ ಬರಲಿ. ಅಂದ ಪಾತನ ದಯವೊಂದಿರಲಿ, ಇಂದಿರೇಶರೇ ತಾನೇ ಬರಲಿ. ಅಂದ ದ್ರೋಣನ ಶಿರವನೀಗಲೇ, ಅಂದು ದ್ರೋಣನ ಶಿರವನೀಗಲೇ ಚಂದದಿಂದಲೇ ಬರುವರ್ಣ, ಚಂದದಿಂದಲೇ ಬರುವರ್ಣ. ಬಿಡ ಚಿಂತೆಯನು ತಡವ ಮಾಡಬಲ್ಲಿದೆ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠಾಪಿತ. ನಾನು ಇವನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೆ ದೊಡ್ಡಪ್ಪ. ನನಗೆ ಅನುಮತಿಯನ್ನು ಕೊಡು. ಬಾಪು ಕುಮಾರ, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ನೀನು ಕುಮಾರ, ನಾವೆಲ್ಲ ಬದುಕಿರುವಾಗ ಇಂತಹ ಅಸಾಧ್ಯ ಕಾರ್ಯಕ್ಕೆ ನಿಮ್ಮನ್ನು ಕಳಿಸುವುದು ಲೋಕಾಭಿಮತವೇ? ದೊಡ್ಡಪ್ಪ, ನಾನು ಚಿಕ್ಕವನಿಂದ ಇತ್ತಿ ಹೇಳುತ್ತಿರುವೆ. ಎಳೆಯ ಮರಿ ಆವಿದ ದರ್ಭದಾಯಕ ಆನೆ ಕತ್ತಿ ಸೆಪ್ಪಗಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆ ಕಾಲು ಪರ್ಯಗಳನ್ನು ಕತ್ತರಿಸಿ ಕುಳಿತುಕೊಳ್ಳೋದಕ್ಕಲ್ಲ. ನಾನು ನನ್ನ ತಾಯ ಗರ್ಭರಿದ್ದಾಗಲೇ ಇವನು ಬೇಯಿಸಿ ಬಾಯಿ ಕಳ್ತಿರನು. ನನಗೆ ಅನುಮತಿ ಕೊಡಿ, ಆಗ ತಿಳಿಯಿರಿ ಭಾರತದಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಮೇಲೆ ಜಲಶೇಖರವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಆತನು
ವ್ಯೂಹವನ್ನು ಭೇದಿಸಿದೊಡನೆ ನಾನು ಸೈನ್ಯವನ್ನು ತೆಗೆದುಕೊಂಡು ಒಳಕ್ಕೆ ನೋಚಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನ ಇಚ್ಛೆಯಂತಾಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಯುದ್ಧದಲ್ಲಿ ಕ್ಷಣಕಾಲವೂ ಈತನನ್ನು ಬಿಟ್ಟಿಲ್ಲ. ಅರ್ಜುನನ ಪ್ರಾಣ ಪದಕವನ್ನು ಅಚ್ಚರಿಯಿಂದ ಹಿಂದಿಳಿಯುವ ಬರವು ನಿನ್ನದಾಗಿರುವುದು. ಕುಮಾರ, ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ. ಹೋಗಿ ಬಾ ಕುಮಾರ. ದೊಡ್ಡಪ್ಪ